ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಗೆಳೆಯರೇ, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಭಾರತಿ ಎಂಬ ಸುಂದರವಾದ ಹೆಂಗಸು 8ನೇ ತರಗತಿಯವರೆಗೆ ಮಾತ್ರ ಓದಿದ್ದಳು. ಆದ್ರೆ ಅವಳು ಅಂದ ಚಂದದಲ್ಲಿ ವರ್ಣಿಸಲು ಪದಗಳು ಇಲ್ಲದ ಹಾಗೆ ಇದ್ದಳು. ಇಂತಹ ರೂಪವತಿಯ ಗಂಡ ಆದಿತ್ಯ ಕೆಲಸಕ್ಕೆ ಹೋದ ಮೇಲೆ ಭಾರತಿ ತನ್ನ ಮನೆಯ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದ್ದಳು. ಅದು ಬೇರೆ ಮಳೆಗಾಲ ಆಗಿತ್ತು. ಮನೆಯ ಹೊರಗಡೆ ಕಾಂಕ್ರೀಟ್ ಹಾಕಿರುವ ಜಾಗದಲ್ಲಿ ಮಳೆ ನೀರು ಬಿದ್ದು ಬಿದ್ದು ಪಾಚಿ ಕಟ್ಟಿತ್ತು. ಭಾರತಿ ಅಡುಗೆ ಮಾಡಿರುವ ಪಾತ್ರೆಗಳನ್ನು ತೊಳೆಯಲು ಎಲ್ಲಾ ಪಾತ್ರೆಗಳನ್ನು ಒಟ್ಟಿಗೆ ಹಿಡಿದುಕೊಂಡು ಹೊರಗಡೆ ನಿಧಾನವಾಗಿ ಹೋಗುತ್ತಿರುವಾಗ ಪಾಚಿಯ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಬಿಟ್ಟಳು. ಸ್ನೇಹಿತರೆ, ನಿಮಗೆ ಗೊತ್ತಿದೆ ಅಲ್ವಾ, ಮಳೆಗಾಲದ ಸಮಯದಲ್ಲಿ ಪಾಚಿ ಕಟ್ಟಿರುವುದರ ಮೇಲೆ ಕಾಲಿಟ್ಟರೆ ಯಾವ ರೀತಿ ಜಾರುತ್ತೆ ಅಂತ. ಅದೇ ರೀತಿಯಲ್ಲಿ ಭಾರತಿ ಕೂಡ ಜಾರಿ ಬಿದ್ದಳು. ಅವಳು ಬಿದ್ದಾಗ ಕೈನಲ್ಲಿದ್ದ ಪಾತ್ರೆಗಳೆಲ್ಲ ಹಾರಿ ನೆಲಕ್ಕೆ ಬೀಳುವಾಗ ಜೋರಾಗಿ ಶಬ್ದ ಬಂತು. ಅದೇ ಸಮಯದಲ್ಲಿ ಭಾರತಿ ಜೋರಾಗಿ ತಾಯಿ ಅಂತ ಕೂಗಿದಳು. ಪಾತ್ರೆಗಳ ಶಬ್ದದ ಜೊತೆ ಭಾರತಿ ಕೂಗಿದ ಶಬ್ದ ಪಕ್ಕದ ಮನೆಯ ಹುಡುಗ ರಾಹುಲ್ಗೆ ಕೇಳಿಸಿತು. ಮೊದಲೇ ರಾಹುಲ್ಗೆ ಭಾರತಿ ಅಂದ್ರೆ ತುಂಬಾನೇ ಇಷ್ಟ. ಅಂಥದ್ರಲ್ಲಿ ಆದಿತ್ಯ ಮತ್ತು ಭಾರತಿ ಮಧ್ಯ ಗಲಾಟೆಯಾದಾಗ ರಾಹುಲ್ ಹೋಗಿ ತಪ್ಪಿಸುತ್ತಿದ್ದ. ಸಮಾಧಾನ ಮಾಡುತ್ತಾ ಹೇಗಾದರೂ ಮಾಡಿ ಭಾರತಿಯನ್ನು ಒಲಿಸಿಕೊಂಡು ಅನುಭವಿಸಬೇಕಂತ ಸಂಚು ಹಾಕುತ್ತಿದ್ದ. ಆದರೆ ಪ್ರತಿ ಸಾರಿಯೂ ಅವನ ಪ್ರಯತ್ನವೆಲ್ಲವೂ ವಿಫಲವಾಗುತ್ತಿತ್ತು. ಹೀಗಿರುವಾಗ ಭಾರತಿ ಪಾಚಿಯ ಮೇಲೆ ಕಾಲಿಟ್ಟು ಜಾರಿಬಿದ್ದ ಶಬ್ದ ಕೇಳಿದ ತಕ್ಷಣವೇ ರಾಹುಲ್ ಅವಳ ಬಳಿ ಓಡಿ ಹೋದ. ಅಲ್ಲಿ ಭಾರತಿ ಬಿದ್ದು ಕೂಗಾಡುತ್ತಾ ಅಳುತ್ತಿದ್ದಳು. ರಾಹುಲ್ ಹೋದ ತಕ್ಷಣವೇ ಭಾರತಿಯನ್ನು ಎತ್ತುವುದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಭಾರತಿಯ ಸೊಂಟಕ್ಕೆ ಪೆಟ್ಟು ಬಿದ್ದಿದ್ದರಿಂದ ಅವಳಿಗೆ ಹೇಳುವುದಕ್ಕಾಗುತ್ತಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅವಳನ್ನು ಸುಲಭವಾಗಿ ಎತ್ತಿಕೊಳ್ಳುವುದೆಂದರೆ ತಮಾಷೆಯ ಮಾತಾಗಿರಲಿಲ್ಲ. ಅದರಲ್ಲಿ ಸುತ್ತಮುತ್ತಲೂ ಯಾರೂ ಸಹ ಇಲ್ಲದ ಕಾರಣ ರಾಹುಲ್ ದಪ್ಪವಾದ ಕೆಲವು ಭಾಗವನ್ನು ಮುಟ್ಟಿ ಸ್ವಲ್ಪ ಮಟ್ಟಿಗೆ ಮಜಾ ತೆಗೆದುಕೊಂಡ. ಮೊದಲೇ ಭಾರತಿ ಮೇಲೆ ಆಸೆ ಇದ್ದಿದ್ದರಿಂದ ಆದಿತ್ಯ ನಂತರ ತನ್ನ ಮೈಯಲ್ಲಿರುವ ಶಕ್ತಿಯನ್ನು ತೋಳುಗಳಿಗೆ ಹಾಕಿ ಭಾರತಿಯನ್ನು ಎತ್ತಿಕೊಂಡು ಒಳಗೆ ಹೋಗಿ ಮಲಗಿಸಿದ. ಭಾರತಿಗೆ ಸೊಂಟ ತುಂಬಾನೇ ನೋವಾಗುತ್ತಿತ್ತು. ಆವಾಗ ಅವಳು ರಾಹುಲನಿಗೆ ನೋವಿನ ಎಣ್ಣೆ ತರುವುದಕ್ಕೆ ಹೇಳುತ್ತಾಳೆ. ಆದ್ರೆ ಭಾರತಿಯವರ ಮನೆಯಲ್ಲಿ ಎಣ್ಣೆ ಖಾಲಿಯಾಗಿದ್ದರಿಂದ ರಾಹುಲ್ ತನ್ನ ಮನೆಗೆ ಹೋಗಿ ಎಣ್ಣೆ ತೆಗೆದುಕೊಂಡು ಬಂದು ಹಚ್ಚುತ್ತೇನೆ. ಆವಾಗ ತನ್ನ ಕೈಗೆ ಎಣ್ಣೆ ಹಚ್ಚಿಕೊಂಡು ನೋವು ಕಡಿಮೆಯಾಗುವ ಹಾಗೆ ಮಸಾಜನ್ನು ಮಾಡುತ್ತಾನೆ. ಭಾರತಿಗೆ ದಪ್ಪವಾಗಿರುವ ಹಿಂದಿನ ಖಂಡಗಳಿಗೆ ಏಟು ಬಿದ್ದಿದ್ದರಿಂದ ಸೀರೆಯನ್ನು ತೆಗೆಯದೆ ಹಚ್ಚುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ರಾಹುಲ್ ನಿಧಾನಕ್ಕೆ ಮೇಲಕ್ಕೆತ್ತಿ ಏಟು ಬಿದ್ದಿರುವ ಹಿಂದಿನ ಭಾಗವನ್ನು ನೋಡುತ್ತಾನೆ. ಆಗ ಅವನಿಗೆ ತಲೆ ಕೆಟ್ಟೆ ಹೋಗುತ್ತದೆ. ಯಾಕೆಂದರೆ ಅದು ಹತ್ತಿ ಹಾಕಿರುವ ದಿಂಬಿನಂತೆ ಮೃದುವಾಗಿತ್ತು. ಅದನ್ನು ನೋಡಿ ಸ್ವಲ್ಪವೂ ಕೂಡ ತಡೆಯೋದಕ್ಕಾಗದೆ ತಕ್ಷಣವೇ ಎಣ್ಣೆಯ ಔಷಧಿ ಹಾಕಿ ಮುಟ್ಟಿ ಮಜಾ ತೆಗೆದುಕೊಳ್ಳುವ ಸಮಯದಲ್ಲಿ ಮನೆಗೆ ಆದಿತ್ಯ ಬಂದೇ ಬಿಟ್ಟ. ಪಾಪ ರಾಹುಲನಿಗೆ ಅವಾಗ ಹೇಗಾಗಬೇಡ ನೀವೇ ಯೋಚನೆ ಮಾಡಿ. ಕಣ್ಣು ತಂಪು ಮಾಡಿಕೊಳ್ಳುವ ಸಮಯದಲ್ಲಿ ಆದಿತ್ಯ ಶನಿ ಬಂದಂತೆ ಆಯಿತು. ಆವಾಗ ರಾಹುಲ್ಗೆ ಗಾಬರಿಯಾಗಿ ಮೇಲೆ ಎತ್ತಿರುವುದನ್ನು ಕೆಳಕ್ಕೆ ಜಾರಿಸಿ ಎಲ್ಲವನ್ನೂ ಸರಿಮಾಡಿ ಏನೂ ಗೊತ್ತಿಲ್ಲದವನಂತೆ ಸುಮ್ಮನೆ ನಿಂತಿದ್ದ. ಆದಿತ್ಯ ಬಂದಿದ್ದು ನೋಡಿ ರಾಹುಲ್ಗೆ ತುಂಬಾನೇ ಸಿಟ್ಟು ಬಂತು. ಯಾಕೆಂದರೆ ಕೈಗೆ ಬಂದ ಅವಕಾಶ ತಪ್ಪಿ ಹೋಯಿತಲ್ಲ ಅಂತ. ಆದಿತ್ಯ ತನ್ನ ಕೆಲಸದ ವಸ್ತುಗಳನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದರಿಂದ ವಾಪಸ್ ಮನೆಗೆ ಬಂದಿದ್ದ. ಆವಾಗ ಭಾರತಿಯನ್ನು ನೋಡಿ ಯಾಕೆ ಏನಾಯಿತು ಅಂತ ಕೇಳಿದ. ಆವಾಗ ರಾಹುಲ್ ಭಾರತಿ ಆಂಟಿ ಪಾಚಿಯ ಮೇಲೆ ಕಾಲಿಟ್ಟು ಜಾರಿ ಬಿದ್ದಿದ್ದಾರೆ. ಅವರಿಗೆ ತುಂಬಾನೇ ನೋವಾಗಿದೆ, ಹಾಗಾಗಿ ಅವರಿಗೆ ಔಷಧಿಯನ್ನು ತೆಗೆದುಕೊಂಡು ಬಂದೆ ಅಂತ ಹೇಳುತ್ತಾನೆ. ನಂತರ ಆದಿತ್ಯ ಭಾರತಿಯನ್ನು ವಿಚಾರಿಸಿದ. ಆವಾಗ ಭಾರತಿ ತನಗೆ ತುಂಬಾ ನೋವಾಗುತ್ತಿದೆ, ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಹೇಳುತ್ತಾಳೆ. ಆದ್ರೆ ಆದಿತ್ಯ ಮಾತ್ರ ಕೆಲಸದಲ್ಲಿ ತುಂಬಾನೇ ಗಡಿಬಿಡಿಯಲ್ಲಿದ್ದ. ಹಾಗಾಗಿ ಆಟೋ ರಿಕ್ಷಾಗೆ ಕರೆ ಮಾಡಿ ಮನೆಗೆ ಬರುವುದಕ್ಕೆ ಹೇಳಿ ರಾಹುಲ್ ಹತ್ತಿರ ಹಣವನ್ನು ಕೊಟ್ಟು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬರುತ್ತೀಯಾ, ನನಗೆ ಕೆಲಸವಿದೆ, ಬರೋದು ರಾತ್ರಿ ಆಗುತ್ತೆ ಅಂತ ಹೇಳುತ್ತಾನೆ. ಅದಕ್ಕೆ ರಾಹುಲ್ ಪರವಾಗಿಲ್ಲ, ನಾನೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬರುತ್ತೇನೆ ಅಂತ ಹೇಳಿ ಭಾರತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ವೈದ್ಯರು ಮಾತ್ರೆಯ ಜೊತೆಗೆ ಏಟಾಗಿರುವ ಜಾಗಕ್ಕೆ ಹಚ್ಚುವುದಕ್ಕಂತ ಕ್ರೀಮ್ ರೀತಿಯ ಔಷಧಿಯನ್ನು ಕೊಡುತ್ತಾರೆ.
ಮನೆಗೆ ಬಂದ ನಂತರ ರಾಹುಲ್ ಭಾರತಿಗೆ ಮಲಗುವುದಕ್ಕೆ ಹೇಳಿ ಅವನೇ ಅಡುಗೆಯನ್ನು ಮಾಡುತ್ತಾನೆ. ಆಮೇಲೆ ಊಟವನ್ನು ತಟ್ಟೆಗೆ ಹಾಕಿ ತಾನೇ ಭಾರತಿಗೆ ಉಣಿಸಿದ. ಅವಾಗ ಭಾರತಿ, ನಿನಗೆ ತೊಂದರೆ ಕೊಡುವುದಕ್ಕೆ ನನಗೆ ಇಷ್ಟ ಇಲ್ಲ ಕಣೋ, ನೀನು ಮನೆಗೆ ಹೋಗಿ ಓದಿಕೋ, ಇವಾಗ ಪರವಾಗಿಲ್ಲ, ನಾನೇ ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾಳೆ. ಆದ್ರೆ ರಾಹುಲ್ ಬಿಡಬೇಕಲ್ಲ, ಅವನು ಹೇಗಾದರೂ ಮಾಡಿ ನೆಪವನ್ನು ಹೇಳಿ ಮುದ್ದಾಗಿರುವ ಹೂವಿನ ದ್ರವ್ಯವನ್ನು ಸವಿಯಬೇಕೆಂದು ಉಪಾಯ ಮಾಡಿ ಊಟವನ್ನು ಉಣಿಸಿದ ನಂತರ ತಟ್ಟೆಯನ್ನು ತೊಳೆದು ಅವನೇ ಮಾತ್ರೆಯನ್ನು ಕೊಟ್ಟು ನೀರನ್ನು ಕುಡಿಸಿ ಮಲಗಿಸಿದ. ಆಮೇಲೆ ಏಟು ಬಿದ್ದಿರುವ ಜಾಗಕ್ಕೆ ಹಚ್ಚುವುದಕ್ಕಂತ ಕೊಟ್ಟಿದ್ದ ಔಷಧಿಯನ್ನು ತಾನೇ ಹಚ್ಚುತ್ತೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಭಾರತಿ, ಅದೆಲ್ಲ ಬೇಡ ಕಣೋ, ಅದನ್ನು ನಾನೇ ಹಚ್ಚಿಕೊಳ್ಳುತ್ತೇನೆ ಕೊಡು ಅಂತ ಹೇಳುತ್ತಾಳೆ. ಆದ್ರೆ ರಾಹುಲ್ ಮಾತ್ರ ಅದೆಲ್ಲ ಆಗೋದಿಲ್ಲ, ಇದನ್ನು ನಾನೇ ಹಚ್ಚಬೇಕು ಅಂತ ಹಠ ಮಾಡುತ್ತಾನೆ. ಅದಕ್ಕೆ ಭಾರತಿ, ಅದು ಹಾಗಲ್ಲ, ನೀನು ಆ ಭಾಗಗಳನ್ನು ನೋಡಿದ್ರೆ ನನಗೆ ನಾಚಿಕೆಯಾಗುತ್ತೆ ಅಂತ ಹೇಳುತ್ತಾಳೆ. ಅದಕ್ಕೆ ರಾಹುಲ್, ಏನು ಆಗಲ್ಲ, ನೀವು ಸುಮ್ಮನಿರಿ ಅಂತ ಹೇಳಿ ಲಂಗವನ್ನೆತ್ತಲು ಹೋದಾಗ ರಾಹುಲ್ಗೆ ಅವರ ಅಮ್ಮ ಕರೆಯುತ್ತಾ ಭಾರತಿ ಮನೆಗೆ ಬರುತ್ತಾಳೆ. ಅವಾಗ ರಾಹುಲ್ಗೆ ಮತ್ತೊಮ್ಮೆ ತುಂಬಾನೇ ಸಿಟ್ಟು ಬರುತ್ತೆ. ಆಮೇಲೆ ರಾಹುಲ್ ಅವರ ಅಮ್ಮ ಭಾರತಿ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ನಾನಿನ್ನು ಬರುತ್ತೇನೆ ಅಂತ ಹೇಳಿ ರಾಹುಲ್ಗೆ ಮನೆಗೆ ಬರೋದಕ್ಕೆ ಹೇಳುತ್ತಾಳೆ. ಅವಾಗ ಅವನು, ಅಮ್ಮ ನಾನು ಸ್ವಲ್ಪ ಹೊತ್ತು ಇಲ್ಲೇ ಇರುತ್ತೇನೆ, ಅವರನ್ನು ಇಲ್ಲಿ ನೋಡಿಕೊಳ್ಳುವವರು ಯಾರು ಇಲ್ಲ ಅಂತ ಹೇಳುತ್ತಾನೆ. ಅದಕ್ಕೆ ಅವರ ಅಮ್ಮ ಸರಿ ಮಗನೇ ಅಂತ ಹೇಳಿ ವಾಪಸ್ ಮನೆಗೆ ಹೋಗುತ್ತಾಳೆ. ಅವರ ಅಮ್ಮ ವಾಪಸ್ ಹೋದ ಮೇಲೆ ರಾಹುಲ್ ಬೇರೆ ಯಾರು ಕೂಡ ಬಂದು ತೊಂದರೆ ಕೊಡುವುದು ಬೇಡ ಅಂತ ತಕ್ಷಣವೇ ಮನೆಯ ಬಾಗಿಲನ್ನು ಹಾಕುತ್ತಾನೆ. ಆಮೇಲೆ ಭಾರತಿ ಹತ್ತಿರ ಹೋಗಿ ಔಷಧಿ ಹಚ್ಚಿ ಸ್ವಲ್ಪ ಹೊತ್ತು ಮಸಾಜನ್ನು ಮಾಡುತ್ತೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಭಾರತಿ ಸರಿಯಂತ ತಲೆಯಾಡಿಸುತ್ತಾಳೆ. ಭಾರತಿಗೆ ಅಂತಹ ಸಮಯದಲ್ಲಿ ಆದಿತ್ಯ ತನ್ನನ್ನು ಬಿಟ್ಟು ಕೆಲಸಕ್ಕೆ ಹೋಗಿರುವುದು ಬೇಜಾರಾಗಿತ್ತು. ಆದ್ರೆ ರಾಹುಲ್ ತೋರಿಸುತ್ತಿರುವ ಪ್ರೀತಿಯನ್ನು ನೋಡಿ ಬಹಳಷ್ಟು ಖುಷಿ ಪಟ್ಟಿಕೊಂಡಿದ್ದಳು. ರಾಹುಲ್ಗೆ ಮಾತ್ರ ಯಾವಾಗ ಮುದ್ದಾದ ಹೂವು ಮತ್ತು ಹಣ್ಣನ್ನು ನೋಡುವುದಂತ ಆಸೆಯಾಗುತ್ತಿತ್ತು. ಆದ್ರೆ ಆತುರ ಪಟ್ಟರೆ ಅದರ ಆಸೆಯಿಂದ ಸೇವೆ ಮಾಡುತ್ತಿರುವುದು ಅಂತ ಗೊತ್ತಾಗುತ್ತೆ ಅಂದುಕೊಂಡು ಭಾರತೀಯ ಅನುಮತಿಯನ್ನು ಪಡೆದು ಲಂಗವನ್ನೆತ್ತಿ ಏಟು ಬಿದ್ದ ಜಾಗವನ್ನು ಕಣ್ಣು ತುಂಬಿಕೊಂಡ. ಆಮೇಲೆ ಮದ್ದನ್ನು ಹಚ್ಚಿ ಮಜಾ ತೆಗೆದುಕೊಳ್ಳುತ್ತಲೇ ಒಳಗಿರುವುದನ್ನು ಕೆಳಗಡೆ ಎಳೆದಾಗ ಸುಂದರವಾದ ತೋಟ ಕಾಣಿಸುತ್ತದೆ. ಆಮೇಲೆ ಅವುಗಳ ಮಧ್ಯದಲ್ಲಿ ಅಂದವಾಗಿ ಬೆಳೆದಿರುವ ಜಾಜಿ ಮಲ್ಲಿಗೆಯಂತೆ ಸುಂದರವಾಗಿ ಅರಳಿರುವ ಹೂವು ಕಾಣಿಸುತ್ತದೆ. ಅಂತಹ ಸುಂದರವಾದ ದೃಶ್ಯವನ್ನು ಕಂಡು ರಾಹುಲ್ಗೆ ತಲೆಕೆಟ್ಟು ಹೋಗಿ, ಮುಂದೆ ಏನಾದರೂ ಆಗಲಿ ಇದನ್ನು ಚೆನ್ನಾಗಿ ತಿಂದು ರುಚಿ ನೋಡಿ ನೀರನ್ನು ಕುಡಿಯಬೇಕೆಂದು ಅಂದುಕೊಳ್ಳುತ್ತಾನೆ. ರಾಹುಲ್ ಹಾಗೆ ಹೂವನ್ನು ಮುಟ್ಟುವುದಕ್ಕೆ ಹೋದಾಗ ಯಾರೋ ಒಬ್ಬರು ಕರೆ ಮಾಡುತ್ತಾರೆ. ಆದ್ರೆ ರಾಹುಲ್ ಮಾತ್ರ ಅವುಗಳ ಅಂದವನ್ನು ನೋಡುತ್ತಾ ಕಳೆದೆ ಹೋಗಿದ್ದ. ಅವಾಗ ಫೋನ್ ಮಾಡಿದ್ದು ಬೇರೆ ಯಾರೂ ಆಗಿರಲಿಲ್ಲ, ಭಾರತಿಯ ಮುದ್ದಿನ ಗಂಡ ಆದಿತ್ಯ. ಅವನು ಭಾರತಿಯ ಹತ್ತಿರ ಮಾತನಾಡಿ ಇವಾಗ ಹೇಗಿದ್ದೀಯಾ ಅಂತ ವಿಚಾರಿಸುತ್ತಾನೆ. ಅದಕ್ಕೆ ಭಾರತಿ ತನಗೆ ರಾಹುಲ್ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಅಂತ ಹೇಳುತ್ತಾಳೆ. ರಾಹುಲ್ ಎಲ್ಲಾ ಕಡೆ ಮದ್ದು ಹಚ್ಚಿದ ಮೇಲೆ ಭಾರತಿಯ ಮುಖವನ್ನು ನೋಡುತ್ತಾನೆ. ಅವಾಗ ಭಾರತಿ ತುಂಬಾ ನಾಚಿಕೊಂಡಿರುತ್ತಾಳೆ. ಅವಳ ನಾಚಿಕೆಯನ್ನು ಗಮನಿಸಿದ ರಾಹುಲ್ಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಅವಳ ಅನುಮತಿಯನ್ನು ಕೂಡ ಪಡೆಯದೆ ಅಂದವಾದ ಹೂವನ್ನು ಬಿಡಿಸಿ ಮನಸ್ಸಿಗೆ ಸಮಾಧಾನವಾಗುವಷ್ಟು ಕಣ್ಣು ತುಂಬಿಕೊಳ್ಳುತ್ತಾನೆ. ಆಮೇಲೆ ಬಿಸಿ ಬಿಸಿಯಾಗಿ ಮಾಡಿರುವ ಮಸಾಲಾ ಪೂರಿಯಂತೆ ತಿಂದು ಒಳಗಿನಿಂದ ಬರುತ್ತಿರುವ ಹನಿಯನ್ನು ಕುಡಿದು ಹೊಟ್ಟೆ ತುಂಬಿಕೊಳ್ಳುತ್ತಾನೆ. ನಂತರ ಒಳಗಡೆ ಹಾಕಿ ಎಷ್ಟು ಬೇಕೋ ಅಷ್ಟು ಅರಳಿರುವ ಹೂವು ಬಾಡಿ ಹೋಗುವ ತನಕ ಅನುಭವಿಸಿ, ನಂತರ ಬರುತ್ತಿರುವ ಬೆಳ್ಳಗಿನ ನೀರನ್ನು ಔಷಧಿ ಹಚ್ಚಿರುವ ಜಾಗಕ್ಕೆ ಚೆಲ್ಲಿ ಅದನ್ನು ಕೂಡ ಚೆನ್ನಾಗಿ ಒರೆಸುತ್ತಾನೆ. ನಂತರ ಕುಡಿಯುವುದಕ್ಕೆ ಎಳೆ ನೀರನ್ನು ಭಾರತಿಗೆ ಕೊಡುತ್ತಾನೆ. ಆಗ ಭಾರತಿಗೆ ಸುಸ್ತಿನ ಜೊತೆ ತುಂಬಾನೇ ಖುಷಿಯಾಗಿರುತ್ತೆ. ರಾತ್ರಿ ಆದಿತ್ಯ ಮನೆಗೆ ಬರುವಾಗ ಹಣ್ಣು ಹಂಪಲನ್ನು ತಂದು ಭಾರತಿಗೆ ಹೇಗಿದ್ದೀಯಾ ಅಂತ ವಿಚಾರಿಸುತ್ತಾನೆ. ಹೀಗೆ ಸ್ವಲ್ಪ ದಿನದಲ್ಲಿ ಅವಳ ನೋವು ವಾಸಿಯಾಗುತ್ತೆ. ಸ್ನೇಹಿತರೆ, ಕಥೆ ಹೇಗಿತ್ತು? ಕಥೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ನಮಸ್ಕಾರ.